ವನಜಮುಖಿ ವೀಳಯವನು ಅನುಲೇಪನವ ಮಲ್ಲಿಗೆಯರಳ ತೊಡಿಗೆಯನು ಅನುಪಮಾಂಬರವಿದೆಯೇ ಮನೋಹರವಹರೆ ಚಿತ್ತೈಸೂ ನಿನಗೆ ಪಾಸಟಿಯಾನು ಎನ್ನವೋಲ್ ಅನಿಮಿಷರೊಳ್ ಆರುಂಟು ಚೆಲುವರು ಮನುಜರನ್ನನು ಹೋಲುವರೇ ಸೈರಂದ್ರೀ ಎನ್ನವೋಲ್ ಚೆಲುವರು ಆರುಂಟು ಆನು ನಿನಗೆ ಪಾಸಟಿ ಕೇಳು ಕೇಳೆಂದ. ಕೀಚಕ ಸೈರಂಧ್ರಿಯ ಸೌಂದರ್ಯವನ್ನು ಕಂಡು ಹುಚ್ಚನೇ ಆಗಿಬಿಟ್ಟಿದ್ದಾನೆ. ಅವಳನ್ನು ಒಲಿಸಿಕೊಳ್ಳಬೇಕು ಅಂತ ವಸ್ತ್ರಾಭರಣಗಳನ್ನು, ಮಲ್ಲಿಗೆ ಮಾಲೆ, ವೀಳ್ಯ, ಸುಗಂಧ ದ್ರವ್ಯಗಳನ್ನು ಸ್ವೀಕರಿಸು ಅಂತ ಕೇಳ್ತಾ ಇದ್ದಾನೆ. ಕತ್ತಲೆಯಲ್ಲಿ ಅವಳು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಆದರೂ ಅವಳ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಭಾವಿಸಿಕೊಂಡು ತನಗೆ ತೋಚದ ಹಾಗೆ ಗಳಹ್ತಾ ಇದ್ದಾನೆ. ವನಜಮುಖಿ ಸುಂದರಿ, ನಿನ್ನ ಚೆಲುವಿಗೆ ತಕ್ಕವನಾಗಿ ನಾನಿದ್ದೇನೆ. ನನ್ನಷ್ಟು ಸುಂದರರು ದೇವತೆಗಳಲ್ಲೂ ಯಾರೂ ಇಲ್ಲ. ಇನ್ನು ಮನುಷ್ಯರಲ್ಲಿ ನನ್ನನ್ನು ಹೋಲುವವರು ಇರಲು ಸಾಧ್ಯವೇ ಅಂತ ಹೇಳಿ ತನ್ನನ್ನು ಹೊಗಳಿಕೊಳ್ತಾ ಇದ್ದಾನೆ. ಸೈರಂಧ್ರಿ ಸಾಮಾನ್ಯ ಸ್ತ್ರೀಯಲ್ಲ, ಅಸಾಮಾನ್ಯ ಶೂರರಾದ ಗಂಧರ್ವರ ಪತ್ನಿ. ಕಾರಣಾಂತರಗಳಿಂದ ತನ್ನ ಬಳಿ ಇದ್ದಾಳೆ ಅಂತ ಅವನ ಸೋದರಿ ಸುದೇಶ್ನೆಯೇನೋ ಹೇಳಿರ್ತಾಳೆ. ಆದರೆ ಅವನಿಗೆ ಅದರ ಪರಿವೆಯೇ ಇಲ್ಲ. ಒಬ್ಬ ಸಾಮಾನ್ಯ ಬೆಲೆಬೆಣ್ಣಿಗೆ ಆಸೆ ತೋರಿಸೋ ಹಾಗೆ ವಸ್ತ್ರಾಭರಣಗಳ ಆಮಿಷವನ್ನು ಸೈರಂಧ್ರಿಗೆ ತೋರಿಸ್ತಾ ತನ್ನ ಮನದಾಸೆಯನ್ನು ಈಡೇರಿಸಿಕೊಳ್ಬೇಕು ಅಂತ ಕಾತರನಾಗಿದ್ದಾನೆ ದುಷ್ಟ ಕೀಚಕ. ಎನ್ನವೋಲ್ ಪುರುಷರಲಿ ಚೆಲುವರ ಮುನ್ನ ನೀ ಕಂಡರಿದೆಯಾದೊಡೆ ಎನ್ನ ಮೇಲಾಣೆ ಎಲೆಗೆ ಹುಸಿಯದೆ ಹೇಳು ಹೇಳೆಂದು ಮುನ್ನ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು ನಾರಿಯರು ಎನ್ನ ಕಂಡರೆ ಸೋಲದವರಿಲ್ಲ ಎಲೆಗೆ ನಿನ್ನಾಣೆ ನಿನ್ನಂತಪ್ಪ ಸತಿಯರು ಎನ್ನನೇ ಬಯಸುವರು ನಾರಿಯರು ಎನ್ನ ಕಂಡರೆ ಸೋಲದವರಿಲ್ಲ. ಇಲ್ಲಿ ಕೀಚಕ ಮತಿಗೇಡಿಯೂ ಲಜ್ಜಾರಹಿತನೂ ಎಂತಹ ಪಾಪಕಾರ್ಯವನ್ನು ಮಾಡಲು ಹಿಂಜರಿಯದ ಭಂಡನೂ ಆಗಿದ್ದಾನೆ. ಸೈರಂಧ್ರಿಯೇ ಅಲ್ಲಿರುವಳೆಂಬ ವಿಶ್ವಾಸ ಅವನಿಗೆ. ಹಾಗಾಗಿ ಮತ್ತೆ ಮತ್ತೆ ಅವಳ ಜೊತೆ ತನ್ನ ಚೆಲುವನ್ನು ಬಣ್ಣಿಸ್ತಾ ಇದ್ದಾನೆ. ಸೈರಂಧ್ರಿ, ಇಡೀ ಪುರುಷ ಸಮೂಹದಲ್ಲೇ ನನ್ನಂತೆ ಸುಂದರರಾದವರನ್ನ ನೀನು ಈ ಹಿಂದೆ ನೋಡಿದರೆ ನನ್ನ ಮುಂದೆ ಆಣೆ ಇಟ್ಟು ಸತ್ಯವನ್ನು ಹೇಳು. ಅವನ ಬಡಾಯಿ ಮತ್ತೆ ಮುಂದುವರಿಯುತ್ತೆ. ಈ ಮೊದಲು ಕೂಡ ನಿನ್ನಂಥ ಅದೆಷ್ಟೋ ರೂಪವತಿಯರು ನನ್ನ ಸೌಂದರ್ಯಕ್ಕೆ ಮರಳಾಗಿ ನನ್ನನ್ನು ಬಯಸಿದ್ರು. ಇದು ಸುಳ್ಳಲ್ಲ, ನಿನ್ನ ಮೇಲೆ ಆಣೆ ಅಂತಾನೆ. ಅವನ ದೃಷ್ಟಿಯಲ್ಲಿ ಸೈರಂಧ್ರಿಯೂ ಅಂತಹ ಒಬ್ಬ ಸಾಮಾನ್ಯ ಬೆಲೆವೆಣ್ಣು ಅಷ್ಟೇ. ಬುದ್ಧಿಗೇಡಿಯ ಮಾತುಗಳೇ ತಾನೇ ಇವು. ಕಾಮಾತರನಾದವನಿಗೆ ಲಜ್ಜೆಯೂ ಇಲ್ಲ, ಭಯವೂ ಇರುವುದಿಲ್ಲವಂತೆ. ಎಂತಹ ಕೀಳುಮಟ್ಟಕ್ಕೂ ಇಳಿದು ತನ್ನ ಕಾರ್ಯಸಾಧನೆಗೆ ಯತ್ನಿಸುತ್ತಾನೆ ಎಂಬ ಸುಭಾಷಿತದಂತೆ ಕಾಮೋದ್ರೇಕದಿಂದ ಅಂಧನಾದ ಕೀಚಕ ಅವಿವೇಕಿಯಂತೆ ನಡೆದುಕೊಳ್ತಾ ಇದ್ದಾನೆ.